ಆಮೇಲೆ ಮಾತು ಬತ್ತಾಯಿಲ್ಲ. ಸದ್ಯಕ್ಕೆ ಮಾತು ಬತ್ತಾಯಿಲ್ಲ. ನನಗೆ ನಾಳೆ ಎಕ್ಸಾಮ್ ಇದೆ. ಎಕ್ಸಾಮ್ ಇದ್ರೆ ನನ್ನ ಬಲ್ಮೂರಿಗೆ ಕರ್ಕೊಂಡು ಹೋಗ್ತಾ ಇದಾರೆ, ಓದಕ್ ಬಿಡ್ತಾ ಇಲ್ಲ ನೋಡಿ. ಚಡ್ಡಿ ಹಾಕಿಲ್ಲ. ಸ್ವಲ್ಪ ಲಿಪ್ಸ್ಟಿಕ್ ಜಾಸ್ತಿ ಹಾಕೊಳ್ಳಿ, ಸ್ವಲ್ಪ ಎಫೆಕ್ಟ್ ಹೊಡಿಬೋದು, ನೋಡ್ಕೊಳ್ಳಿ. ಗೈಸ್ ನಮ್ಮ ಅಪ್ಪನ ಚೆನ್ನಾಗಿ ಈಜ್ ಹೊಡಿತಾರೆ, ನನ್ಗೆ ಬರಲ್ಲ ಈಜಾಡಕ್ಕೆ. ನನಗೆ ಬರ್ತದೆ ಈ ಜಡಕ್ಕೆ, ಇವ್ನ್ಗೆ ಬರಲ್ಲ. ನಿಂಗ್ ಬರುತ್ತೆ ಈಜಾಡಕ್ಕೆ? ಗಾಯ್ಸ್ ನಾನು ನಮ್ಮಪ್ಪ ಈ ಜೋಡಕ್ ಬಂದಿದೀವಿ. ಒಳಕ್ಕೆ ಫುಲ್ ಜಾಲಿ ಜಾಲಿ. ಗೈಸ್ ನಿನ್ನೆ ನೈಟ್ 11 ಗಂಟೆ ಆಗೋಯ್ತು. ಬಂದು ಮಲ್ಗಿದ್ದು ಬೆಳಗ್ಗೆಯಿಂದ ಚೆನ್ನಾಗಿ ತಿಂದು ಇವಾಗ ಮಧ್ಯಾಹ್ನ ಹೊರಟಿದೀವಿ. ಎಲ್ಲಿಗೆ ಹೊರಟಿದೀವಿ ಅಂತ ಹೇಳಿದ್ರೆ ಬಲ್ಮೂರಿಗೆ ಹೊರಟಿದೀವಿ. ವೇಣುಗೋಪಾಲ ಸ್ವಾಮಿಗೆ ಹೋಗೋಣ ಅಂತ ಅನ್ಕೊಂಡ್ವಿ. ಎಲ್ಲರೂ ಚಿಕನ್, ಮಟನ್, ಫಿಶ್ ಎಲ್ಲ ತಿನ್ಬಿಟ್ಟವ್ರೆ. ಸೊ ಅದಕ್ಕೆ ಇವಾಗ ಬಲ್ಮೂರಿಗೆ ಹೋಗ್ತಾ ಇದೀವಿ. ಬಿಡ್ತಾ ಇದಾರೆ ಇಲ್ವಾ ನಮ್ಗಂತೂ ಗೊತ್ತಿಲ್ಲ, ಅಲ್ಲಿ ಹೋಗಿ ನೋಡಿದ್ರೇನೆ ಗೊತ್ತಾಗತ್ತೆ. ನಮ್ಮ ಫ್ಯಾಮಿಲಿ ತೋರಿಸಿ ನೋಡಿ. ಫಸ್ಟ್ ಇವ್ನ ನನ್ನ ತಮ್ಮ, ಇವ್ರು ನಮ್ಮ ಅಕ್ಕ, ಅವ್ರ ತಮ್ಮ, ಮತ್ತೆ ಅವ್ರ ಮಗ ನೋಡಿ. ನೀನ್ ಹೆಸರು ಹೇಳು? ಲೋಹಿತ್ ಅಂತ ಅವನ ಹೆಸರು. ಬೇರೆ ಏನ್ ಹೇಳ್ದ ಅವನು? ಬಸವೇಗೌಡ ಅಂತ. ಇವಳೇ ನಮ್ ತಂಗಿ ನೋಡಿ, ಸಿಂಧು, ನನ್ ಚಿಕ್ಕಪ್ಪನ ಮಗಳು. ಇನ್ನೊಬ್ಳು ಸ್ವಾತಿ ಅಂತ ಅವಳೆ, ಅವಳು ಬರ್ಲಿಲ್ಲ, ಅವಳು ಮಿಸ್ ಆಗ್ಬಿಟ್ಟವಳೆ ಇವತ್ತು. ಸ್ವಾತಿ ಜಾಗ ಇರ್ಲಿಲ್ಲ ಬಿಡೋಳೆ. ಸ್ವಾತಿ ನಿನ್ ಜಾಗ ಇರ್ಲಿಲ್ಲ, ಅದಕ್ಕೆ ನೀವ್ ಬಿಟ್ಬಿಟ್ಟಿದೀವಿ. ತೊಡೆ ಮೇಲೆ ಕೂರ್ಸ್ಕೋತಿಯಾ? ಅವಳನ್ ಮಗ ಅನ್ಕೊಂಡಿದ್ದೀನಿ. ಕರೆಕ್ಟ್ ಆಗಿದೀವಿ ಈಗ. ಆ ಕಾರಲ್ಲಿ 5 ಜನ, ಈ ಕಾರಲ್ಲಿ 5 ಜನ ಕರೆಕ್ಟ್ ಆಗಿದೀವಿ. ನಮ್ದು ಇನ್ನೊಂದ್ ಗಾಡಿ ಹೋಗ್ತಾ ಇದೆ, ಆ ಗಾಡಿಲಿ ಒಂದ್ 5 ಜನ ಇದ್ದೀವಿ. ಆಮೇಲೆ ಮಾತು ಬತ್ತಾಯಿಲ್ಲ. ಸದ್ಯಕ್ಕೆ ಮಾತು ಬತ್ತಾಯಿಲ್ಲ. ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಲ್ಲ. ಮಾತು ಇದ್ದಿದ್ದವ್ನು ಮಾಡ್ತಾ ಇಲ್ಲ, ಮಾತು ಆಡದೇ ಇರೋನು ಮಾಡ್ತಾವನೆ ವಿಡಿಯೋನ. ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಏನೇನ್ ಹೇಳುದು? ಇನ್ನೊಂದ್ಸಲ ಹೇಳು. ಏನ್ ಹೇಳ್ದ? ನೆಟ್ಟಿಗೆ ಮಾತಾಡ್ತಾ ಇಲ್ಲ, ವಿಡಿಯೋ ಮಾಡ್ತಾ ಇಲ್ಲ. ಇವ್ನ್ ಮುಜುಗರ ಅಂದ್ರೆ ಇವನೇ ಮಾಡ್ತಾವನೆ. ಗೈಸ್ ನೋಡಿ, ಇವನು ಸ್ಟಾಪ್ ಮಾಡ್ಬಿಟ್ಟು ವಿಡಿಯೋ ಮಾಡೋದ್ನ, ಅದಕ್ಕೆ ಇವಾಗ ನಾನ್ ಸ್ಟಾರ್ಟ್ ಮಾಡಿದೀನಿ. ಏನೋ ಒಂದ್ ಮಾಡ್ಬೇಕಲ್ಲ ಅವು. ಅಲ್ಲಿ ಹೋದ್ಮೇಲೆ ನೋಡಿ ಹೆಂಗ್ ಮಾಡ್ತಾನಂತ. ಅಲ್ಲಿಂದ ವಿಡಿಯೋ ಚೆನ್ನಾಗಿ ಮಾಡ್ತೀನಿ, ನೋಡ್ತಾ ಇರಿ. ಜನ ಇದಾರೆ ಅಂದ್ರು ಬಿಡಲ್ಲ ಗಾಯ್ಸ್. ಇವಾಗ ಜನ ಇದಾರೆ ಅಂದ್ರು ಬಿಡಲ್ಲ ಗಾಯ್ಸ್, ವಿಡಿಯೋ ಮಾಡ್ತಾ ಇರೋದೆ. ವಿಡಿಯೋ ಮಾಡ್ತೀನಿ ಗೈಸ್. ಹೊಡಿಯೋ ಅಂತವನಲ್ಲಪ್ಪ, ನಾನ್ ತುಂಬಾ ಒಳ್ಳೆಯವನು. ಹೊಡೆದು ಬಿಡ್ತಾನೆ ಯಾರಿಗಾದ್ರು. ಲೋಹಿತ ಹೊಡಿತಾನೆ ಬೇಕಾರೆ. ನಮ್ ಹುಡ್ಗ ಹೊಡಿಯೋ ಅಂತನಲ್ಲ, ತುಂಬಾ ಡಿಸೆಂಟ್ ಹುಡ್ಗ. ನಾನ್ ಹೊಡಿತೀನಪ್ಪ, ಫೋಟೋ ಎಲ್ಲ ಹೊಡಿತೀನಿ. ಏನ್ ಹೊಡಿತಾರೆ? ಫೋಟೋ ಹೊಡಿತೀನಿ ಅಂತಿದ್ದು. ನನಗೆ ನಾಳೆ ಎಕ್ಸಾಮ್ ಇದೆ. ಎಕ್ಸಾಮ್ ಇದ್ರೆ ನನ್ನ ಬಲ್ಮೂರಿಗೆ ಕರ್ಕೊಂಡು ಹೋಗ್ತಾ ಇದಾರೆ, ಓದಕ್ ಬಿಡ್ತಾ ಇಲ್ಲ ನೋಡಿ. ಎಂತ ಅಣ್ಣಂದಿರು ಇಬ್ರುವೆ. ಹಿಂಗೆ ಇರ್ಬೇಕು, ನೈಟ್ ಅಲ್ಲಿ ಓದ್ಬಿಟ್ಟು ಪಾಸ್ ಆಗ್ಬಿಡ್ಬೇಕು ಅಷ್ಟೇ. ಅವ್ರು ಬಿಡಲ್ಲ ಅಂದ್ರೆ ನೆನೆನೆ ಓದ್ಕೊಬಿಟ್ಟೆ. ನಾನ್ ಬರಲ್ಲ ಅಂತ ಹೇಳ್ಬೇಕು. ಅವ್ರು ಬಾ ಅಂದ ತಕ್ಷಣ ಕಾಯ್ಕೊಂಡ್ ನಿಂತ್ಕೊಂಡಿದ್ಲು, ಬಂದು ನಾವ್ ಕರ್ದಡ್ಗೆ ಕಾಯ್ಕೊಂಡಿದ್ಲು, ನಡೀರಿ ಅಂತ. ಫಸ್ಟ್ ಅವಳೆ ಕಾಲಲ್ಲಿ ಕೂದಿದ್ದು. ಏನ್ನ ಟ್ರಾಫಿಕ್ ಜಾಮ್ ನ ಇವಾಗ ತಾನೇ ರೋಡ್ ಪೀಸ್ ಆಗೈತೆ ಅಂತ ಹೇಳ್ತಾ ಇದೆ. ಆಗ್ಲೇ ಸಿಗ್ನಲ್ ಬೇಕು, ಸಿಗ್ನಲ್ ಆರೇ ಬಿಟ್ಬಿಡ್ತು. ರೋಹಿತಾ, ನಿಮ್ಮಮ್ಮ ನಿನ್ನ ಬಿಟ್ಬಿಟ್ಟು ತಗೊಂಡೋಗ್ ಮಟ್ಟಕ್ಕೆ ಹಾಕವ್ರಲ್ಲ, ಏನ್ ಹೇಳ್ತೀನಿ ನಿಮ್ಮಮ್ಮ? ಹಾಸ್ಟ್ಲು ಎಲ್ಲಿ? ನಿಮ್ ಊರಿಂದ ಎಷ್ಟು ದೂರ ಐತೆ? ಯಾವ ಊರಿಂದ? ನಿಮ್ ಒಡ್ರ ದೊಡ್ಡಿಯಿಂದ 35 ಕಿಲೋಮೀಟರ್ ಐತೆ. 30-35 ಕಿಲೋಮೀಟರ್. 25 ಅಂತ ಹಾಕಿಸಿದ್ದೀನಿ ನಾನು. ಏನ ಅವನಿಗೆ ಗೊತ್ತಾಗ್ಲಿಲ್ಲ. 35 ಕಿಲೋಮೀಟರ್ ಇದೆ. ಎಷ್ಟ್ ದೂರ ಐತೆ? ಎಷ್ಟ್ ದೂರ ಅಂತೀನಿ ಮತ್ತೆ. ಹೆಂಗೈತೆ? ಚೆನ್ನಾಗೈತಾ? ಚೆನ್ನಾಗೈತೆ. ಎಲ್ಲ ಹೇಳ್ಕೊಡ್ತಾರ? ಮನೆಯಲ್ಲ ಬೈತಿದ್ವಿ, ಈಗ ಏನೋ ಒಂಥರ ಫ್ರೀ ಬಿಟ್ಟಂಗ ಆಗ್ಬಿಟ್ಟೈತೇನೋ, ಅದಕ್ಕೆ ಚೆನ್ನಾಗೈತೆ. ಅಲ್ಲ ಅವ್ನ್ ಕಳ್ಸ್ಬಿಟ್ಟು ನೀನ್ ಫ್ರೀ ಆಗಿದ್ದಿ ಅಂತ ಹೇಳು. ಅವನು ಫ್ರೀ ಆಗ್ಬಿಟ್ಟೈತೆ. ನಮ್ಮ ಮಮ್ಮಿ ಯಾವಾಗ್ಲೂ ಬೈತಾನೆ ಇರುತ್ತೆ ಅಂತ ಇದ್ನಲ್ಲ, ಏನೋ ಆರಾಮಾಗಿರ್ಲಿ ಪಾಪ, ಓದ್ಕೊಳ್ಳಿ ಅಷ್ಟೇ ಚೆನ್ನಾಗಿ. ಬೇಜಾರು ಅಷ್ಟೇ. ಏನ್ ಬೇಜಾರು? ದಿವಸ ಹೋಗಿತಾ ಇರ್ತೀಯಲ್ಲ, ಅದೇ ಹಂಗ್ ಬೇಜಾರು. ಏನು ದಿವಸ ಹೋಗಿದ ಇರ್ತೀಯಲ್ಲ, ಓ ಅದು ಬೈಯದ್ನ ಮಿಸ್ ಮಾಡ್ಕೋತಾ ಇದ್ಯಾ? ಮಿಸ್ ಮಾಡ್ಕೋತಲ್ಲ ನೀನ್, ಯಾವಾಗ ಬೈತಲ್ಲ ಅದಕ್ಕೆ ಬೇಜಾರು ಅಂತಾರ. ನಾನ್ ಏನಕ್ ಬೈತೀನಿ ಅಂತ ಕೇಳಪ್ಪ. ನಾನು ಏನಕ್ ಬೈತೀನಿ? ಅದೇ ಚಿಕ್ಕ ವಯಸ್ಸಲ್ಲಿ ರೂಢಿ ಊಟದಲ್ಲೇ ಮನೆಗೆ ಬಂದ ಉಳಿಸ್ಕೋಬೇಕಷ್ಟೇ. ಡೈಲಿ ಬೈಯೋದು, ಇವಾಗ ಹಾಸ್ಟೆಲ್ ಯಾರು ಬೈಯಕ್ಕಿಲ್ಲ. A few moments later. ಗೈಸ್, ಬಲ್ಮೂರಿಗೆ ಈಜಾಡೋಣ ಅಂತ ಬಂದ್ವಿ. ನೋಡಿದ್ರೆ ಇಲ್ಲಿ ನೀರೇ ಇಲ್ಲ,
ಫುಲ್ ಕಮ್ಮಿ ಇದೆ. ಈ ರೇಂಜಲ್ಲಿ ನೀರಿದ್ರೆ ಯಾವ ತರ ಬೀಳಕ್ಕಾಗತ್ತೆ ನೋಡಿ. ಇಲ್ಲಿ ಎಷ್ಟು ಜನ ಅವ್ರೆ, ಇಷ್ಟೇ ಇರೋದು ನೀರು, ಎಲ್ಲ ಮಂಡಿಗೆ ಬಂದಿದೆ ಅಷ್ಟೇ ನೀರು. ನಮ್ಮ ಫ್ಯಾಮಿಲಿ ಎಲ್ಲ ನೀರಲ್ಲಿ ನೋಡಿ ಖುಷಿಯಾಗಿದ್ರು. ಬಟ್ ಇವಾಗ ನೀರೆಲ್ಲ ಬೀಳಕ್ಕಾಗಲ್ಲ. ನೋಡೋಣ, ಯಾರು ಸುಮ್ಮನೆ ಇಳಿದ್ರೆ ಇಳಿಬೋದು ಅಷ್ಟೇ ಇವಾಗ. ಇಲ್ಲಾಂದ್ರೆ ಒಂದು ರೌಂಡ್ ಹಾಕೊಂಡು ವಾಪಸ್ ಮನೆಗೆ ಹೋಗೋದು ಅಷ್ಟೇ ಕೆಲಸ. ಚಿಕ್ಕಪ್ಪ ನೀರೇ ಇಲ್ವಲ್ಲ ಚಿಕ್ಕಪ್ಪ? ನೀರ್ ಬಿಟ್ಟಿಲ್ಲ, ಎಲ್ಲ ಬಿಟ್ಟಿದ್ದಾರೆ ಅನ್ಕೊಂಡಿದ್ದು. ನಮಗೂ ಬೇಜಾರಾಗ್ತಿತ್ತು ಬರಕ್ಕೆ. ಒಂದ್ಸಲಿ ಯಾಕೋ ನೀರ್ ಬಿಡ್ತಾರೆ, ಅಲ್ಲಿ ಒಳಗಡೆ ಎಂಟ್ರಿ ಇದೆಯೋ ಇಲ್ವೋ, ಹೋಗೋದಾ ಬೇಡವಾ ಅಂತ ಯೋಚನೆ ಮಾಡ್ಕೊಂಡು ನಡಿ ಇದ್ರೆ ಹೋಗೋಣ, ಇಲ್ಲ ಅಂದ್ರೆ ವೇಣುಗೋಪಾಲ ಸ್ವಾಮಿ ಬೆಟ್ಟ ಟೆಂಪಲ್ಗೆ ಹೋಗೋಣ ಅನ್ಕೊಂಡು ಬಂದ್ವಿ. ಇವಾಗ ಎಲ್ಲಿ ಹೊಟಗದ? ಈಗ ಹೋದ್ರೆ ಏನ್ ಪ್ರಯೋಜನ ಇಲ್ಲ, ಬೇಡ ಸಾಕಿದು ನೋಡ್ಕೊಂಡು ತಿರ್ಗಾ ಹೋಗ್ಬೇಕಾದ್ರೆ ಹೋಗೋಣ, ಏನ್ ತೊಂದ್ರೆ ಇಲ್ಲ. ನೋಡ್ತೀನಿ ಅಂದ್ರೆ ನೋಡೋಣ, ಇಲ್ಲ ಅಂದ್ರೆ ಅಲ್ಲಿಗೆ ನೀವು ಈಜಾಡ್ತೀನಿ ಅಂದ್ರೆ ಈಜಾಡಿ, ಚೆನ್ನಾಗೈತಿ, ನೀರ್ ಕಮ್ಮಿ ಇದೆ, ಈಜಾಡಿ. ಏನ್ ಹೇಳ್ತೀರಲ್ಲ, ಇವರೆಲ್ಲ ಚಡ್ಡಿ ತಂದಿಲ್ವಂತೆ, ಬಟ್ಟೆ ತಂದಿಲ್ವಂತೆ, ಟವಲ್ ತಂದಿಲ್ವಂತೆ. ಹಂಗೆ ಬಿಳಿ ಹಂಗೆ ಒಣಗಿದ ಮೇಲೆ ನಾವು ಕಾರ್ಲಿ ಕರ್ಕೊಂಡು ಹೋಗ್ತೀವಿ. ನಾವು ಕಾರ್ ತಾನೇ ಹೋಗೋದು, ಒಣಗೋಗುತ್ತೆ, ಇಲ್ಲೇ ತಾನೆ 6 ಕಿಲೋಮೀಟರ್ ತಾನೆ ಒಣಗೋಗುತ್ತೆ. ಅವ್ನ ಚಡ್ಡಿನೂ ಹಾಕ ಚಡ್ಡಿ ಹಾಕಿಲ್ಲ, ಜ್ವರಗಳು. ಒಂದ್ ಎಕ್ಸ್ಕ್ಲೂಸಿವ್ ನ್ಯೂಸು, ಚಡ್ಡಿ ಹಾಕಿದೀನಿ ಹಾಕಿದೇನಂತೆ ಗಾಯ್ಸ್. ಅದೇ ದೊಡ್ಡ ನ್ಯೂಸ್ ಇವಾಗ. ಮಾತಾಡ್ತದೆ ನಮ್ಮ ಅಪ್ಪ ಮಾತಾಡ್ತದೆ ಕೇಳು. ನಾನಂತೂ ನೀರು ಇಳಿಯಕ್ಕಾಗಲ್ಲ, ನಮ್ಮ ಮೈಕ್ಳು ಇಳಿತಾರೆ. ನಮ್ಮ ಅಪ್ಪ direct ಹೊಡಿತದೆ. ಸುಮಾರು ವರ್ಷ ಆಯ್ತು ಇಲ್ಲಿ ಬಂದೆ, ಚೆನ್ನಾಗಿದೆ. ಆದ್ರೂ ನೀರಿಲ್ಲ. ನೋಡೋಣ, ಐಕ್ಳುಗಳು ಬೀಳ್ತಾರ, ನೋಡ್ಕೋ ಅವ್ರನ್ನ, ಹೆಂಗ್ ಬಿದ್ದಾರ ನೋಡು ಅವ್ರನ್ನ. ನಾವು ಬೀಳ್ತೀವಿ ಗಾಯ್ಸ್. ನೀರಿಲ್ವಲ್ಲ, ಹೆಂಗ ಬೀಳ್ತೀಯಾ? ನೀರ್ ಇಲ್ದೇವ್ರ ಪರವಾಗಿಲ್ಲ, ಕೆಳಗ್ ಬೀಳ್ತೀವಿ ಏನ್ ಮಾತಾಡ್ತೀವಿ? ಗಾಯ್ಸ್. ಸ್ವಲ್ಪ ಲಿಪ್ಸ್ಟಿಕ್ ಜಾಸ್ತಿ ಹಾಕೊಳ್ಳಿ, ಸ್ವಲ್ಪ ಎಫೆಕ್ಟ್ ಹೊಡಿಬೋದು, ನೋಡ್ಕೊಳ್ಳಿ. ಸಿಂಧು ನೀರಿಗೆ ಬೀಳ್ತೀನ? ಬೀಳ್ತೀನಿ. ನೀರಿಲ್ವಲ್ಲ ಅಲ್ಲಿ? ಪರವಾಗಿಲ್ಲ, ಸಾಕು. ನಾನು ಹೊಡಿಯೋ ಈಚೆಗೆ ಸಾಕು ನೀರು. ನಮ್ಮ ಅಕ್ಕಂಗೆ ಅದೇ ವಿಡಿಯೋ ಕಾಲ್ ಮಾಡಿ ಮಾತಾಡಾಯ್ತು. ನಮ್ಮ ಅಕ್ಕ ಮಿಸ್ ಮಾಡ್ಕೊತಾ ಇದೀವಿ ಪಾಪ. ಏನು ಮಾಡಕ್ಕಾಗಲ್ಲ. ನಿಮ್ಮ ಅಮ್ಮನ್ ಕೊಡು, ಚಿಕ್ಕಮ್ಮಗೆ ಅಮ್ಮ, ಸೀರೆ ಹಾಕೊಂಡ್ ಬಂದಿದ್ದೀರಿ. ನಾವ್ ನೀರ್ಗ್ ಬೀಳಲ್ಲಪ್ಪ, ನೀರ್ ಕಮ್ಮಿ ಅದೆ. ನಾವು ಬಿಡ್ಕೊಳ್ಳೋದ್ನ ನೋಡ್ದೆ. ನೀರ್ ಜಾಸ್ತಿ ಇದ್ರೆ ಈದೊಳ್ಬಿಟ್ಟಿರಿ ಏನು? ಬಿಡು. ಈ ನೀರ್ ಕಮ್ಮಿ, ನೀರೇ ಇಲ್ಲ ಈ ಸತಿ, ಮಳೆನೇ ಇಲ್ವಲ್ಲ. ಮಳೆನೇ ಇಲ್ಲ, ನೀರು ಕಮ್ಮಿ, ಯಾವ ಜೋಡ್ದಿ. ಏನ್ ಮಾತಾಡೋ? ನೀನ್ ಈಜಾಡಲ್ಲ? ಬೇಡಪ್ಪ, ನಾವ್ ಬಟ್ಟೆ ತಂದಿಲ್ಲ ಬಿಜಾಡಕ್ಕೆ. ನೀರ್ ಕಮ್ಮಿ ಇದೆ ಅನ್ಕೊಂಡ್ವಿ, ತುಂಬಾ ವರ್ಷ ಆಯ್ತು ಬಂದು. ಬರೀ ಅದೇ ಹೇಳ್ಬೇಡಿ, ಬೇರೆ ಹೇಳಿ. ಆಯ್ತು, ಇಲ್ಲ ಅಂತ ಹೇಳು. ಗಂಡ ಮುಂದೆ ನಾನ್ ವೆಜ್ ತಿಂದಿಲ್ಲ, ಇನ್ನೆಲ್ಲರೂ ತಿಂದಿದೀವಿ ಗಡತ್ತಾಗೆ. ನಾವೆಲ್ಲ ಗಡತ್ತಾಗ ನಾನ್ ವೆಜ್ ತಿನ್ಬಿಟ್ಟಿದೀವಿ. ನಮ್ಮ ಅತ್ತೆ ತಿಂದಿಲ್ಲ, ಈ ಅತ್ತೆ ತಿಂದಿಲ್ಲ, ನಾನು ತಿಂದಿಲ್ಲ, ಇವತ್ತೇನು ತಿಂದಿಲ್ಲ. 2 ಪೀಸ್ ಮಿಕ್ಕೋಯ್ತು ಗಾಯ್ಸ್. ಹೋಗಿದೆ. ಹಸಿಮೀನೆ ಇಟ್ಕೊಟ್ರೆ ತಿನ್ಕೊಡ್ತೀವಿ. ಇಲ್ಲಿಂದ ಹೋಗಿ ಖಾಲಿ ಮಾಡ್ಬಿಟ್ಟು ನಾಳೆ ಬೆಳಗ್ಗೆ ಟೆಂಪಲ್ಗೆ ಹೋಗೋದು. ಕಮ್ಮಿ ಇದೆ ಅಂದಿದ್ರೆ ನಾವ್ ಆರಾಮಾಗಿ ಈಜಾರು ಹೊಡಿತಾ ಇದ್ವಿ. ಏನ್ ಮಾಡುದು, ಬಟ್ಟೆ ತರ್ಲಿಲ್ವಲ್ಲ. ಇರೋದ್ರಲ್ಲೇ ಬಿಡು, ಏನಾದ್ರು. ಹಾ ಹೇಳು. ನಮ್ಮ ರೀಶಾ ಹಾ ಕಾರ್ ತಕೊಂಡಿದ್ದ, ಹಾ ಎಲ್ಲ ಕಾರಲ್ಲಿ ಬಂದಿದೀವಿ. ಹಾ ನಮ್ ಲೋಹಿತಾನು ಬಂದಿದ್ದ. ಚೆನ್ನಾಗಿದ್ದಪ್ಪ. ನಾನೇನ್ ಅಂಡ್ರವೈರ್ ಹಾಕಿಲ್ಲ ಅಂತಿದ್ದ, ಅವ ಆಮೇಲೆ ಹಾಕಿದೀನಿ ಅಂತ. ಹೌದಾ ಅಲ್ವೇ? ಸ್ಪೆಷಲ್ ವಿಡಿಯೋ ಅದು. ನೋಡಿ ಇವ್ರಿಬ್ರು ಹೇಳ್ದೆ ಹಾಗೇನೆ. ನನ್ನ ತಮ್ಮ ಬೀಳ್ತಾವನ ನೀರ್ಗೆ. ಹಿಡ್ಕೊ ಇಟ್ಕೊ ಅನ್ಬಿಟ್ಟು ನನ್ಗೆ ಹಿಂಗ್ ಮಾಡಿ ಕೂರ್ಸವ್ರೆ. ಅವ್ರಿಬ್ರು ನೋಡಿ ಅಲ್ಲಿ ಆಂಟಿದಿರ್ನ ನೋಡಿ ಹೆಂಗ್ ಹೋಯ್ತಿದಾರು. ಎಲ್ಲಿ ಆ ಕಡೆ ಕಲ್ ಮೇಲೆ ಕೂತ್ಕೊಳಕ? ಆವು ಲಾವಣ್ಯಕ್ಕ ಹಿಂದೆ ಆವು. ಮಳೆ ಬಿಲ್ಲೆ ಕೊಡೆ ಹಿಡಿಯೇ ಮಳೆ ಬಿಲ್ಲೆ. ಶಾಂಪು ಗಿಂಪು ತರಕಿಲ್ಲ, ನಾ ಹಂಗೆ ಸ್ನಾನ ಮಾಡ್ಬಿಟ್ಟಿರೋರು. ನುಂಕೋ ನೀರ್ನ. ನಮ್ಮ ಅಪ್ಪನ ಇಳಿತಾವ ನೀರ್ಗೆ. ಗೈಸ್, ನಮ್ಮ ಅಪ್ಪನ ಚೆನ್ನಾಗಿ ಈಜ್ ಹೊಡಿತಾರೆ, ನನ್ಗೆ ಬರಲ್ಲ ಈಜಾಡಕ್ಕೆ. ನನ್ಗೆ ಗೊತ್ತದೆ ಈಜಾಡಕ್ಕೆ, ಇವ್ನ್ಗೆ ಬರಲ್ಲ. ನಿಂಗ್ ಬರುತ್ತೆ ಈಜಾಡಕ್ಕೆ? ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಇವಳಿಗೂ ಬರುತ್ತೆ ಅಂತ. ನನಗೆ ಬರಲ್ಲ, ನಾನೇ ವೇಸ್ಟ್. ಎಲ್ಲರಿಗೂ ಈಜ್ ಬರುತ್ತೆ, ನನ್ನ ಒಬ್ಬನಿಗೆ ಬರಲ್ಲ. ನಮ್ಮ ಅಪ್ಪ ಚೆನ್ನಾಗಿ ಈಜ್ ಹೊಡಿತಾವ್ರೆ. ಒಂದೇ ಒಂದ್ ರೌಂಡ್ ಹೋಗು. ಬೇಡ. ಯಾಕೆ
ಕಿವಿ ಆಗಲ್ಲ ನನ್ಗೆ. ಕಿವಿ ಕಿವಿಗೆ ಹಾಕೋಬೇಡಿ, ನನಗೂ ಆಗಲ್ಲ ಇದು. ಕಿವಿ ಮುಚ್ಚೋಗ್ಬಿಡ್ದಂಗ ಆಗುತ್ತೆ. ಅಷ್ಟೊಂದು ಹಾಕೋಬೇಡಿ. ಮಾಡದಷ್ಟು ಈಜು ಯಾರು ಆಡಿಲ್ಲ. ಆಯ್ತು. ಬೆಳಗ್ಗೆ ಸಾಯಂಕಾಲ ಬರೀ ನೀರಲ್ಲಿ ಬಾವಿಲಿ ಈಜಾಡ್ತಾರು. ಆಯ್ತು. ಇವತ್ತಿಗೆ ಯಾಕಂದ್ರೆ ಕಿವಿಗಳೆಲ್ಲ ಪ್ರಾಬ್ಲಮ್ ಆಗಿರೋದು ಅದಕ್ಕೋಸ್ಕರನೇ. ಡಾಕ್ಟರ್ ಹೇಳಿದಾರೆ ನಿಮ್ಗೆ ಕಿವಿ ನೀರ್ ಬಿದ್ರೆ ಪ್ರಾಬ್ಲಮ್ ಆಗುತ್ತೆ, ನೀವು ಬಾವಿಗಳಲ್ಲಿ ಈಜಾಡಿದಿರಾ ಪ್ರಾಬ್ಲಮ್ ಆಗಿದೆ, ಕಿವಿ ಮುಚ್ಚೋಗಿದೆ, ಅದಕ್ಕೋಸ್ಕರ ನೀವು ನೀರ್ ಬಿಳಿಬೇಡಿ ಅಂತ ಹೇಳಿದಾರೆ. ಚೆನ್ನಾಗೈತೆ. ಕಾಲ್ ನೋವು ಆದ್ರೂ ಪರವಾಗಿಲ್ಲ. ಯಾವಾಗ ಗೊತ್ತಿವೋ ಏನೋ ಗೊತ್ತಿಲ್ಲ, ಯಾವ್ದೋ ಗ್ಯಾರಂಟಿ ಇಲ್ಲ ಸದ್ಯ. ನಮ್ಮಪ್ಪ ಬೀಳ್ಬೇಡ ಅಂದ್ರೆ ಬೀಳ್ತಾ ಇದ್ದ. ಅವರೆಲ್ಲ ಚೆನ್ನಾಗಿರೋರು ಬೀಳ್ತಾ ಇಲ್ಲ. ನಾನಂತೂ ಕಾಲಂತೂ ನೋವು ಆದ್ರೂ ಬಿದ್ದಿದ್ದೀನಿ. ಬತ್ತೀವೋ ಏನೋ ಮತ್ತೆ ಬತ್ತೀವೋ ಏನೋ ಯಾವ ಗ್ಯಾರಂಟಿ. ಸುಮಾರು 10 ವರ್ಷ ಆಗಿತ್ತು ಬಂದು, ಈಗ ಬಂದಿದೀವಿ. ಚೆನ್ನಾಗಿದೆ. ಗಾಯ್ಸ್ ನಾನು ನಮ್ಮಪ್ಪ ಹೋಗು. ಈ ಜೋಡಕ್ ಬಂದಿದೀವಿ. ಹುಷಾರ್ ಮೈಕ್ ಬಿಟ್ಬಿಟ್ಟು ಒಳಕ್ಕೆ. ಫುಲ್ ಜಾಲಿ ಜಾಲಿ ಜಲ್ಲಿ ಜಲ್ಲಿ ಜಾಲಿ 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 ಜಾಲಿ. ಜಾಲಿ ಜಾಲಿ ಎಲ್ಲ ಖಾಲಿ. ಜಾಲಿ ಜಾಲಿ ಎಲ್ಲ ಖಾಲಿ. ನೋಡಿ ಫುಲ್ಲು ಜನ ಅವ್ರೆ ಇಲ್ಲಿ. ಫುಲ್ ಜನ ಇಲ್ಲ, ಕಡಿಮೆ ಜನ ಅವ್ರೆ. ಜಾಲಿ ಜಾಲಿ. ನೋಡಿ ಅಷ್ಟ್ ಜನ ಕೆಳಗೆ ಇಳಿದ್ರು ನಮ್ ಕಡೆ ಅವ್ರು ಇನ್ನ ಇಲ್ಲೇ ಕೂತವ್ರೆ. ಒಬ್ರು ಇಳಿತಾ ಇಲ್ಲ. ನಾವ್ ಇಳಿಲಪ್ಪ. ಅಷ್ಟೇ ಗೈಸ್. ನಾವ್ ಬಟ್ರೆ ಸಾಕು ಅಷ್ಟೇ. ಅಷ್ಟೇ ಈಜಾಡ್ತಾ ಇರೋದು. ನೋಡಿ ಇಲ್ಲೂ ನಾಯಿ ಬಂದ್ ನೋಡಿ ಹೆಂಗ್ ಮಾಡ್ತೈತೆ. ಈ ನಾಯಿಗೆ ಆ ನಾಯಿ ಕಂಡ್ರೆ ತುಂಬಾ ಇಷ್ಟ. ಇರೋ ಕಡೆ ನಾಯಿ ಇರುತ್ತೆ. ಅವ್ಳು ಇರೋ ಕಡೆ ನಾಯಿ ಇರುತ್ತೆ ನೋಡಿ. ನೆಕ್ಕಿಸ್ಕೊಬಿಡು. ಸುಮ್ಮನೆ ನೆಕ್ಕಸ್ಕೊಬಿಡು, ನೀನೇ ನೆಕ್ಬಿಡ್ತಾರೆ ಬಿಟ್ರೆ ಅವಳು. ಬಾಯಿ ಏನಾ I will not let you destroy my world!